ಸುನ್ನಿ ಮುಸ್ಲಿಂ ವಕ್ಫ್ ಬೋರ್ಡ್ ಕಬ್ರಿಸ್ತಾನ್ ಕಮಿಟಿ ವಿರುದ್ಧ ಸ್ಥಳೀಯ ಮುಸ್ಲಿಂ ಬಾಂಧವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಿಟಿ ಚುನಾವಣೆ ನಡೆಸುವ 2 ವರ್ಷ ಕಳೆದರೂ ಸಹ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲವೆಂದು ಆರೋಪಿಸಲಾಗಿದೆ. ಕಬ್ರಿಸ್ತಾನ್ ಕಮಿಟಿಯಲ್ಲಿ ಒಟ್ಟು 11 ಜನ ಸದಸ್ಯರು ಹಾಗೂ ಅಧ್ಯಕ್ಷರು ಇದ್ದರು. ಕಬ್ರಿಸ್ತಾನಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿಲ್ಲ. ಈದ್ಗಾ, ಶಾದಿ ಮಹಲ್, ದರ್ಗಾ ಮತ್ತು ಮಸೀದಿ ಸೇರಿದಂತೆ ಹಲವು ಧಾರ್ಮಿಕ ಸ್ಥಳಗಳು ಇದ್ದರೂ ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗಿಲ್ಲ ಎಂದು ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ವೇಳೆ ಮತದಾನ ಮೂಲಕ 11 ಜನ ಸದಸ್ಯರು ಆಯ್ಕೆ ಮಾಡಿದ್ದರೂ ಜನರಿಗೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ. ಮುಂದಿನ ದಿನಗಳಲ್ಲಿ ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವಂತೆ ಸಮಸ್ಯೆಗಳನ್ನು ಆಯ್ಕೆ ಮಾಡುವಂತ ಕರೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷರಾದ ರಸೂಲ್ ಬೆನ್ನೂರ್ ಹಾಗೂ ಪಟ್ಟಣದ ಪಂಚಾಯತ್ ಸದಸ್ಯರಾದ ಖಾಸಿಂ ಸಾಬ್ ನದಾಫ್ ಅವರು ಹುಣಸಗಿ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರಿಗೆ ಜಾಗೃತಿ ಮೂಡಿಸಿ ಅಭಿವೃದ್ಧಿಗೆ ಆದ್ಯತೆ ನೀಡುವ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಕುಮಾರ್ ರಾಠೋಡ್, RJ32 ಕನ್ನಡ ನ್ಯೂಸ್, ಯಾದಗಿರಿ. ಇಲ್ಲಿ ಶಾದಿ ಮಾಲ್ ಮುಂದೆ ಮರ್ಮ, ಶಾದಿ ಮಾಲ್ ಮುಂದೆ ಕಂಪೌಂಡು, ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಮುಂಚೆ ಇದ್ದಂಥ ಬಜೆಟ್ನಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಚುನಾವಣೆಗೆ 2 ವರ್ಷ ಆದರೂ ಕೂಡ 2 ವರ್ಷದಲ್ಲಿ ಸರ್ಕಾರದಿಂದ ಏನೂ ಅನುದಾನ ತಂದಿಲ್ಲ. ಸುಮಾರು 30 ಲಕ್ಷ 40 ಲಕ್ಷವರೆಗೂ ಸರ್ಕಾರದಿಂದ ನಮಗೆ ಜಿಲ್ಲಾ ವಕ್ಫ್ ಬೋರ್ಡ್ಗೆ ಹೋಗಿ ಈಗ ಇರುವಂಥ ಸುನ್ನಿ ಮುಸ್ಲಿಂ ಕಮಿಟಿಯ ಲೆಟ್ರ್ ಒಯ್ದು ಯಾದಗಿರಿ ಜಿಲ್ಲಾ ವಕ್ಫ್ ಬೋರ್ಡ್ಗೆ ಕೊಟ್ಟರೆ ಅಲ್ಲಿಂದ ಬೆಂಗಳೂರು ವಕ್ಫ್ ಬೋರ್ಡ್ಗೆ ಹೋಗುತ್ತೆ. ಮತ್ತು ಅಲ್ಲಿ ಹೋಗ್ಬೇಕು, ಎಲ್ಲರೂ ಅಧ್ಯಕ್ಷರವರು ಹೋಗಿ ಈಗ ಇದ್ದಂಥ ಸಚಿವರು, ಜಿಲ್ಲಾ ವಕ್ಫ್ ಬೋರ್ಡ್ ಸಚಿವರಾದಂಥ ಮತ್ತು ನಮ್ಮ ವಸತಿ ಸಚಿವರಾದಂಥ ನಮ್ಮ ಜಮೀರ್ ಅಹಮದ್ ಸರ್ ಅವ್ರ ಹತ್ರ ಹೋಗಿ ಲೆಟ್ರ್ ಕೊಟ್ಟರೆ ಅವರು ಏನೋ ಕಾಂಪೌಂಡ್ ಆಗಲಿ, ಯಾವುದಲ್ಲಿ ಮಸ್ಜಿದ್, ದರ್ಗಾ ಇವಕ್ಕೆಲ್ಲ ಅಭಿವೃದ್ಧಿ ಮಾಡೋಕೆ ಅನುದಾನ ಇರುತ್ತೆ. ಇವರು ಹೋಗಿ ಅದು ದುಡ್ಡು ಕೊಟ್ಬಿಟ್ಟು ಅಲ್ಲಿ ತಿರುಗಾಡಿ ಮಾಡ್ಕೊಂಡು ಬರ್ತಾಯಿಲ್ಲ. ಇದ್ದಂಥ ದುಡ್ಡಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ನಮ್ಮ ಹುಣಸಗಿ ಪಟ್ಟಣದ ಮುಸ್ಲಿಂ ಬಾಂಧವರಿಗೆ ಅವಶ್ಯಕತೆ ಹೆಚ್ಚಿದ್ದು ಮುಸ್ಲಿಂ ಕಬ್ರಿಸ್ತಾನ್ ಕಾಂಪೌಂಡು ಅದು ಕಟ್ಟಡ ಆಗಬೇಕು. ಅದಕ್ಕೋಸ್ಕರ ಆ ಕಟ್ಟಡ ಮಾಡೋಕ್ಕೋಸ್ಕರ ನೀವು ಸಂಬಂಧಪಟ್ಟ ನಮ್ಮ ಜಿಲ್ಲಾ ವಕ್ಫ್ ಬೋರ್ಡ್ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರಿಗೂ ಹೋಗಿ ಭೇಟಿಯಾಗಿ ಅವ್ರಿಗೆ ಲೆಟರ್ ಕೊಟ್ಟರೆ ಅಲ್ಲಿಂದ ಅವರು ಕಾಂಪೌಂಡ್ ಕಟ್ಟೋಕ್ಕಾಗಲಿ, ಕಬ್ರಿಸ್ತಾನ್ ಕಾಂಪೌಂಡು ಅದಕ್ಕೆ ಎಷ್ಟಂತ ಅವರು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಓದಿ ಕೊಟ್ಟರೆ ಮಾಡಿಕೊಡ್ತಾರೆ. ನೀವು ಹೋಗ್ತಾ ಇರಲ್ಲ, ದಯವಿಟ್ಟು ಅದ್ರ ಬಗ್ಗೆ ನೀವು ಕಾಳಜಿ ವಹಿಸಿ ಮಾಡ್ಬೇಕಂತೇಳಿ ನಾನು ದಯವಿಟ್ಟು ನಮ್ಮ ಹುಣಸಗಿ ಕಮಿಟಿಯ ಈ ಸುನ್ನಿ ಕಬ್ರಿಸ್ತಾನ್ ಕಮಿಟಿಯ ಅಧ್ಯಕ್ಷರಿಗೂ ಸದಸ್ಯರುಗಳು ವಿನಂತಿ ಮಾಡ್ಕೊತೀನಿ. ಸುಮಾರು 2 ವರ್ಷ ಆಯಿತು. ಈಗೇನು ಸರ್ಕಾರದಿಂದ ಈಗ ಪ್ರತಿಯೊಂದು ಜಿಲ್ಲೆಗಳಿಗೆ 5 ಲಕ್ಷ ಕೊಟ್ಟಿದ್ದಾರೆ. ಅದೇ ನಮ್ಮ ಹುಣಸಗಿಗೆ ನಮ್ಮ ಕಮಿಟಿಗೂ 5 ಲಕ್ಷ ಕೊಟ್ಟಿದ್ದಾರೆ. 5 ಲಕ್ಷದಲ್ಲಿ ಯಾವ ಕೆಲಸ ಆಗಲ್ಲ. ದಯವಿಟ್ಟು ನಿಮ್ಮ ಒಂದು ಕಮಿಟಿ ಇದೆ, ಒಂದು ಚುನಾವಣೆ ಮುಖಾಂತರ ಆಯ್ಕೆ ಆಗಿದ್ದೀರಿ, ನಿಮಗೆ ಅಧಿಕಾರ ಐತಿ, ಹೋಗ್ರಿ ಸಂಬಂಧಪಟ್ಟ ಸಚಿವರಿಗೆ ಮತ್ತು ಜಿಲ್ಲಾ ವಕ್ಫ್ ಬೋರ್ಡ್ಗೆ ಹೋಗಿ ನಿಮ್ಮ ಮನವಿಯನ್ನು ಸಲ್ಲಿಸ್ರಿ. ಅದನ್ನು ಸಲ್ಲಿಸಿದ ಮೇಲೆ ಅವ್ರು ಏನು ಸಮಸ್ಯೆ ಇದೆ ಏನಿಲ್ಲ ನೋಡಿ ಅದಕ್ಕೊಂದು ಪ್ಲ್ಯಾನ್ ಮಾಡಿ ಇಷ್ಟೆಲ್ಲ ನಮ್ಮ ಕೆಲಸ ಇದೆ ಅಂದರೆ ಕಬ್ರಿಸ್ತಾನ್ ಕಾಂಪೌಂಡ್ ಆಗ್ತದೆ. ದಯವಿಟ್ಟು ಅಲ್ಲಿಗೆ ಹೋಗಿ ಕೆಲಸ ಮಾಡುವಂಥ ಕೆಲಸ ನೀವು ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳುತ್ತೇನೆ. 1 ಲಕ್ಷ ರೂಪಾಯಿ ಶಾದಿ ಮಾಲ್ದು ಉಳಿದದ್ದು ಅಮೌಂಟ್ ಟೋಟ್ಲಿ ಮೊದಲು ಹಿಂದೆ ಹಿರಿಯರು ಏನಿದ್ರು ಅವರೆಲ್ಲ ಕೂಡಿಟ್ಕೊಂಡು ಬಂದಿದ್ದರು. ಅದನ್ನೇ ಹಣವನ್ನು ತೊಗೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಮದಿನಾ ಮಸ್ಜಿದ್ಗೆ ಒಂದಿಷ್ಟು ಟೀನ್ ಹಾಕಿದ್ದಾರೆ, ಆಮೇಲೆ ಟೈಲ್ಸ್ ಒಂದಿಷ್ಟು ಮಾಡಿದ್ದಾರೆ, ಮರುಮ್ ಹಾಕಿದ್ದಾರೆ. ಒಂದು ಸ್ವಲ್ಪ ಮಟ್ಟಿಗೆ ಶಾದಿ ಮಾಲ್ದ ಗೇಟ್ ಕೆಲಸ ಮತ್ತು ಕಾಂಪೌಂಡ್ ಕೆಲಸ ಮಾಡ್ಯಾರ. ಸರ್ಕಾರದಿಂದ ಯಾವುದೇ ಅನುದಾನ ತಂದಿಲ್ಲ ಅನುದಾನ 1 ರೂಪಾಯಿ. ಅಧ್ಯಕ್ಷರಾಗಲಿ, ಈಗ ಸುನ್ನಿ ವಕ್ಫ್ ಬೋರ್ಡ್ ಕಮಿಟಿಯ ಸದಸ್ಯರಾಗಲಿ ಯಾರು ಹೋಗಿ 1 ರೂಪಾಯಿ ತಂದಿಲ್ಲ. ಕೇಳಿಲ್ಲ ಇನ್ನೊರಿಗೆ ವಕ್ಫ್ ಬೋರ್ಡ್ಗೆ ಹೋಗಿ ನಮ್ಗೆ ಇಂಥದ್ದು ಬೇಕು ಅಂತ ಕೇಳಿಲ್ಲ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಈಗ ನಮ್ಮ ಹುಣಸಗಿ ಒಳಗೆ ವಕ್ಫ್ ಕಮಿಟಿ ವ್ಯವಸ್ಥೆಗೆ ಬಂದು 2 ವರ್ಷ ಆಯಿತು. 2 ವರ್ಷ ಆದರೂ ಇನ್ನೂವರೆಗೆ ಕಬ್ರಿಸ್ತಾನದ್ದು ಏನೂ ಕೆಲಸ ಆಗಿಲ್ಲ. ಮತ್ತು ಮೇಲಾಗಿ ಮದೀನಾ ಮಸ್ಜಿದ್ದು ಎಲ್ಲ ಕೆಲಸ ಮಾಡ್ಕೊಂಡಾರ ಮೊದಲೇ ಇದ್ದಿದ್ದು ಬಜೆಟ್ನೊಳಗೆ. ಮತ್ತು ಈಗೇನು ಹೊಸ ಬಜೆಟ್ ಒಂದು 5 ಲಕ್ಷ ರೂಪಾಯಿ ತಂದಾರಂತ ಕೇಳೀವಿ. ಆದ್ರಪ್ಪ ಅದನ್ನು ಇನ್ನೂ ಕೆಲಸ ಪ್ರಾರಂಭ ಮಾಡಿಲ್ಲ. ಆದರೆ ಇದಕ್ಕಿಂತ ಹೆಚ್ಚಿಗೆ ನಮಗೇನು ಗೊತ್ತಿದೆ. ಏನು ಸಮಾಜಕ್ಕೆ ಅವಶ್ಯಕತೆ ಇದ್ದು ಇದು ಕಬ್ರಿಸ್ತಾನದ್ದು ಕಂಪೌಂಡು ಅದಂತೂ ನಿಮ್ಮ ಕಬ್ರಿಸ್ತಾನ್ಕಾಗಲಿ ಮತ್ತು ಶಾದಿ ಮಾಲು, ಈದ್ಗಾ ಇದಕ್ಕೇನಾದರೂ ಈಗಿರುವಂಥ ಮುಸ್ಲಿಂ ಕಮಿಟಿಯ ಅಧ್ಯಕ್ಷರುಗಳು ಸದಸ್ಯರುಗಳು ಏನಾದರೂ ಸರ್ಕಾರದಿಂದ ಅನುದಾನ ತಂದು ಏನಾದರೂ ಕೆಲಸ ಮಾಡಿಸಿದ್ದಾರಾ ಇಲ್ಲ ಸರ್? ಇನ್ನೂವರೆಗೂ ಏನು ಮಾಡಿಲ್ಲ ಅವರು.
ಅವ್ರು ಇನ್ನೂವರೆಗೆ ಏನೂ ಮಾಡಿಲ್ಲ. ಇನ್ನೇನು ಅವರು ಹೋಗ್ಬೇಕಾಗಿತ್ತು ಎಲ್ಲಿಗೆ ಕಮಿಟಿ ತಮ್ಮ ಥ್ರೂ ಹೋಗಿ ಇದ್ದಂಥ ಆಫೀಸರ್ಸ್ ಭೇಟಿಯಾಗಿ, ಆಮೇಲೆ ಸಂಬಂಧಪಟ್ಟ ಶಾಸಕರಾಗಲಿ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಜಮೀರ್ ಸಾಹೇಬ್ ಸಚಿವರಿಗೆ ಅವ್ರಿಗೆ ಭೇಟಿಯಾಗಿ ನಮ್ದು ಏನೇನು ತೊಂದರೆಗಳು ಅದಾವ, ನಮ್ದು ಏನೀಗ ಕಂಪೌಂಡ್ ತೊಂದರೆಗಳು ಭಾಳ ಅದ. ಈಗ ಸುತ್ತಮುತ್ತ ಆಕ್ಯುಪೈ ಮಾಡ್ಕೊತ ಇದ್ದಾರೆ, ಅದು ಕಂಪೌಂಡ್ ಆಗ್ಬೇಕಾಗಿತ್ತು. ಅದು ಆಮೇಲೆ ಈಗೇನೋ ಮೊನ್ನೆ 5 ಲಕ್ಷ ರೂಪಾಯಿ ಏನೋ ಬಂದಿದೆ. ಅವರಿಗೆ ಅವರು ಆಲ್ರೆಡಿ ತಮ್ಮ ಡಿಪಾರ್ಟ್ಮೆಂಟ್ಲಿಂದ ಅವರು ಆಲ್ರೆಡಿ ಶಂಕ್ಷನ್ ಮಾಡಿ ಕಳಿಸ್ಯಾರ. ಇವರೇನು ಹೋಗಿ 5 ಲಕ್ಷ ರೂಪಾಯಿನೂ ತಂದಿಲ್ಲ. ಅದಕ್ಕೆ ಇವ್ರಿಗೆ ಮನವಿ ಮಾಡೋದೇನಂದ್ರೆ, ಇವ್ರು ಆರ್ಸಿ ಬಂದು 2 ವರ್ಷ ಆಯಿತು. ಇವರು ಇವತ್ತಿಗಾದರೂ ಏನು ಅದ್ರ ಬಗ್ಗೆ ಕಾಳಜಿ ಇಲ್ಲ. ಬರೀ ಅವ್ರದ್ದೇ ತಮ್ಮದೇ ತಾವು ನಾನು ಅಧ್ಯಕ್ಷ ಆಗಬೇಕು, ನೀನು ಅಧ್ಯಕ್ಷ ಅಂದ್ಬಿಟ್ರು ಮತ್ತೇನಿಲ್ಲ ಇವ್ರ ಬಳಿ. ಇವರು ಇವತ್ತಿಗಾದ್ರೂ ಇನ್ನೂ ಜನರು ಇವ್ರಿಗೆ ಆಯ್ಕೆ ಮಾಡಿ ಕಳಿಸ್ಯಾರಂದಾಗ ಇವ್ರು ಸ್ವಲ್ಪ ಎಚ್ಚೆತ್ಕೊಂಡು. ಈಗ ನಿಮ್ಮ ಮುಸ್ಲಿಂ ಸಮಾಜಕ್ಕೆ ಏನು ಅವಶ್ಯಕತೆ ಇದೆ? ಕಬ್ರಿಸ್ತಾನ್ ಫಸ್ಟ್ ಕಂಪೌಂಡು, ಆಮೇಲೆ ಶಾದಿ ಮೇಲೆ ಡೆವಲಪ್ಮೆಂಟ್ ಇನ್ನೂ ದೊಡ್ಡದಾಗಬೇಕು. ಶಾದಿ ಮೇಲೆ ಇನ್ನೂ ದೊಡ್ಡದಾಗಬೇಕಂದ್ರೆ ಏನು ನಿಮ್ಗೇನು ಸರ್ಕಾರದ ಸವಲತ್ತು ಏನಾದರೂ ಸಿಗ್ತಾ ಇದೆಯಾ? ಇಲ್ಲ, ಬಜೆಟ್ ಇದೆಯಲ್ಲ, ಬಜೆಟ್ ಐತೆ ಅಂತ ಹೇಳ್ತಾರೆ. ಇವ್ರು ಯಾರು ಹೋಗ್ತಾ ಇಲ್ಲ ಅಷ್ಟೇ. ಇವ್ರು ಹೋಗ್ತಾ ಇಲ್ಲ. ಮತ್ತು ಇವ್ರು ಹೋಗಿ ತರಬೇಕಂದ್ರೆ ಇವರು ಅದು ಸಂಬಂಧಪಟ್ಟ ಸಚಿವರು ಭೇಟಿಯಾಗಿ ಅದೇನಾದ್ರು ನೋಡ್ಕೊಂಡು ಮಾತಾಡಿ ತಮ್ಮದೇನು ಎಸ್ಟಿಮೇಟ್ ರೆಡಿ ಮಾಡ್ಕೊಂಡು ಹೋಗಿ ಅವರು ಸಂಬಂಧಪಟ್ಟ ಕೊಟ್ಟರೆ ಅವರು ಮಾಡ್ತಾರೆ. ತಮ್ಮ ಹೆಸರು? ಕಾಸಿಂ ಸಾಬ್.